ಧ್ರುವ ಸರ್ಜಾ ಜಿಮ್ ಟ್ರೈನರ್ ಪ್ರಶಾಂತ್ ಮೇಲೆ ಮಾರಣಾಂತಿಕ ಹಲ್ಲೆಯನ್ನ ದುಷ್ಕರ್ಮಿಗಳು ನಡೆಸಿದ್ದಾರೆ. ಹಲ್ಲೆಗೆ ಕಾರಣ ಏನು ಅನ್ನೋ ಸ್ಟೋರಿಯ ಜೊತೆಗೆ ಇತ್ತೀಚೆಗೆ ಸಿಲಿಕಾನ್ ಸಿಟಿಯಲ್ಲಿ ಕಾನೂನು ಸುವ್ಯವಸ್ಥೆಯ ಮಟ್ಟ ತೀರಾ ಕುಸಿದು ಹೋಗ್ತಾ ಇದೆ ಅನ್ನೋದಕ್ಕೆ ಎಲ್ಲೆಂದರಲ್ಲಿ ಮಚ್ಚು ತೆಗೆದುಕೊಂಡು ಓಡಾಡುವಂತಹ ದುಷ್ಕರ್ಮಿಗಳೇ ಎಕ್ಸಾಂಪಲ್ ಆಗ್ತಾ ಇದ್ದಾರೆ. ಹಾಗಾದ್ರೆ ಕಾನೂನು ಸುವ್ಯವಸ್ಥೆ ಯಾಕೆ ಹಳ್ಳ ಹಿಡಿತಾ ಇದೆ? ಅಷ್ಟಕ್ಕೂ ಬೆಂಗಳೂರಿನಲ್ಲಿ ಏನಾಗ್ತಾ ಇದೆ? ಡೀಟೇಲ್ಸ್ ನೋಡ್ಕೊಂಡು ಬರೋಣ ಬನ್ನಿ. ಧ್ರುವ ಸರ್ಜಾ ಜಿಮ್ ಟ್ರೈನರ್ ಮೇಲೆ ಹಲ್ಲೆ, ವೈಯಕ್ತಿಕ ದ್ವೇಷಕ್ಕೆ ಪ್ರಶಾಂತ್ ಮೇಲೆ ಅಟ್ಯಾಕ್. ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಜಿಮ್ ಟ್ರೈನರ್ ಪ್ರಶಾಂತ್ ಮೇಲೆ ದುಷ್ಕರ್ಮಿಗಳು ಅಟ್ಯಾಕ್ ಮಾಡಿದ್ದಾರೆ. ನಿನ್ನೆ ರಾತ್ರಿ 10:30 ಸುಮಾರಿಗೆ ಬನಶಂಕರಿಯ ಕೆಆರ್ ರಸ್ತೆಯಲ್ಲಿ ಬೈಕ್ನಲ್ಲಿ ಬಂದ ಅಪರಿಚಿತರು ಪ್ರಶಾಂತ್ ಮೇಲೆ ಹಲ್ಲೆ ನಡೆಸಿ ಪರಾರಿಯಾಗಿದ್ದಾರೆ. ಘಟನೆ ಬಗ್ಗೆ ಬನಶಂಕರಿ ಪೊಲೀಸರಿಗೆ ಪ್ರಶಾಂತ್ ಮಾಹಿತಿ ನೀಡಿದ್ದಾರೆ. ಪ್ರಶಾಂತ್ ಮೇಲಿನ ಅಟ್ಯಾಕ್ಗೆ ವೈಯಕ್ತಿಕ ಕಾರಣ ಅಂತ ಹೇಳಲಾಗ್ತಿದೆ. ನಿನ್ನೆ ಒಂದು 9:40ಕ್ಕೆ ಯಜಮಾನ್ರ ಮನೆಯಿಂದ ಹೊರಟಿದೆ. ಯಜಮಾನ್ರ ಮನೆಯಿಂದ ಹೊರಟು ಸ್ವಲ್ಪ ಮುಂದೆ ಹೋಗ್ತಾ ಇರಬೇಕಾದ್ರೆ ಯಾರೋ ಇಬ್ರು ಬಂದು ಹಿಂದೆ ಅಟ್ಯಾಕ್ ಮಾಡಿದ್ದಾರೆ. ಇಲ್ಲ ಯಾರು ಅನ್ನೋದು ಗೊತ್ತಿಲ್ಲ, ಇನ್ವೆಸ್ಟಿಗೇಷನ್ ನಡೀತಾ ಇದೆ, ನೋಡ್ಬೇಕು. ಘಟನೆ ಬಗ್ಗೆ ನಟ ಧ್ರುವ ಸರ್ಜಾ ಪ್ರತಿಕ್ರಿಯಿಸಿ, ಪ್ರಶಾಂತ್ ನನಗೆ 7-8 ವರ್ಷದಿಂದ ಜಿಮ್ ಟ್ರೈನರ್ ಆಗಿದ್ರು. ಆತ ನಮ್ಮ ಹುಡುಗ. ವೈಯಕ್ತಿಕ ಕಾರಣಕ್ಕೆ ಪ್ರಶಾಂತ್ ಮೇಲೆ ಹಲ್ಲೆ ಆಗಿದೆ. ಇದು ಸ್ಟಾರ್ ವಾರ್, ಫ್ಯಾನ್ ವಾರ್ಗೆ ಸಂಬಂಧಿಸಿದ್ದಲ್ಲ. ಬೆಂಗಳೂರಲ್ಲಿ ಯಾರು ಬೇಕಾದ್ರೂ ಮಚ್ ಹಿಡ್ಕೊಂಡು ಓಡಾಡೋ ಹಾಗಾಗಿದೆ. ಪ್ರಕರಣದ ಬಗ್ಗೆ ಸೂಕ್ತ ತನಿಖೆ ಆಗಬೇಕೆಂದು ನಟ ಧ್ರುವ ಸರ್ಜಾ ಆಗ್ರಹಿಸಿದ್ದಾರೆ. ಯಾರ್ಯಾರ ಪರ್ಸನಲ್ ಲೈಫ್ ನಾವು ಎಷ್ಟು ಇನ್ವಾಲ್ವ್ ಆಗಬೇಕೋ ಅಷ್ಟೇ ಆಗಬೇಕು. ಅವ್ರ ಪರ್ಸನಲ್ ಆಗಿ ಏನಿತ್ತೋ ನನಗೆ ಗೊತ್ತಿಲ್ಲ. ಬಾಟಮ್ ಲೈನು ನನ್ನ ಫ್ರೆಂಡೇ ಆ್ಯಂಡ್ ಆಲ್ಸೋ ಹಿ ವಾಸ್ ಮೈ ಟ್ರೈನರ್. ಇಲ್ಲಿ ನಮ್ಮ ರೋಡಲ್ಲಿ ಆಗಿದ್ದಲ್ಲ, ಪಕ್ಕದ ಬೀದಿಯಲ್ಲಿ ಆಗಿದ್ದಿತ್ತು. ಬಟ್ ಇಲ್ಲಿಂದಾನೇ ಹೊರಟಾಗ ಆಗಿದ್ದಿತ್ತು. ಇಬ್ಬರು ಯಾರೋ ಬಂದ್ರಂತೆ, ಮಚ್ಚಲ್ಲಿ ಹೊಡೆದ್ರಂತೆ, ಇದೆಲ್ಲ ಆಯಿತು. ಬಟ್ ಇನ್ಫ್ಯಾಕ್ಟ್ ಇವನು ನಮ್ಮವನು ಹೊಡೆದ್ಬಿಟ್ಟಿದ್ದಾನೆ. ಸೊ ಅದೇ ತನಿಖೆ ನಡೀತಾ ಇದೆ. FIR ಆಗಿದೆ ಈಗ. ಇನ್ನು ಪ್ರಶಾಂತ್ಗೆ ತೀವ್ರ ಗಾಯಗಳಾಗಿದ್ದು ಕೆಆರ್ ರಸ್ತೆಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಬನಶಂಕರಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಎಲ್ಲ ಆಯಾಮಗಳಲ್ಲೂ ತನಿಖೆ ನಡೆಸುತ್ತಿದ್ದಾರೆ. ಆದರೆ ಘಟನೆಗೆ ಸ್ಪಷ್ಟ ಕಾರಣ ಈವರೆಗೂ ಗೊತ್ತಾಗಿಲ್ಲ. ಆರೋಪಿಗಳಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ನಿನ್ನೆ ಬನಶಂಕರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಬ್ಬ 32 ವರ್ಷದ ಯುವಕನ ಮೇಲೆ ಇಬ್ಬರು ಬೈಕ್ ಮೇಲೆ ಬಂದ ಅನ್ನೋನ್ ಪರ್ಸನ್ಸ್ ಹಲ್ಲೆ ಮಾಡಿ ಪರಾರಿಯಾಗಿರ್ತಾರೆ. ಯಾರಿಗೆ ಹಲ್ಲೆ ಆಗಿರ್ತದೆ ಅವರು ಸರಿಸುಮಾರು 10:10ವರೆಗೆ ವಾಪಸ್ ಅವ್ರ ಮನೆಗೆ ಹೋಗೋ ದಾರಿಯಲ್ಲಿದ್ದಾಗ KR ರಸ್ತೆಯಲ್ಲಿ ಈ ಘಟನೆ ನಡೆದಿರುತ್ತದೆ. ತನಿಖೆ ಒಂದು 307 IPCನಲ್ಲಿ ಪ್ರಕರಣ ದಾಖಲಾಗಿದ್ದು, ಆರೋಪಿ ಪತ್ತೆ ಕಾರ್ಯದಲ್ಲಿ ನಮ್ಮ ಬನಶಂಕರಿ ತಂಡದವರು ಕಾರ್ಯನಿರತರಾಗಿದ್ದಾರೆ. ಆದಷ್ಟು ಶೀಘ್ರದಲ್ಲಿ ಪ್ರಕರಣ ಭೇದಿಸುವುದರಲ್ಲಿ ನಾವು ಪ್ರಯತ್ನ ಮಾಡಿ. ಇನ್ನು ಮೂಲಗಳ ಪ್ರಕಾರ ಪ್ರಶಾಂತ್ ಯುವತಿಯೊಬ್ಬಳನ್ನ ಪ್ರೀತಿಸುತ್ತಿದ್ದು 2 ಬಾರಿ ವಾರ್ನ್ ಕೂಡ ಮಾಡಲಾಗಿತ್ತು ಎನ್ನಲಾಗ್ತಿದೆ. ಘಟನೆಗೆ ನಿಜ ಕಾರಣವೇನು ಅನ್ನೋದು ತನಿಖೆಯಿಂದಷ್ಟೇ ಗೊತ್ತಾಗಬೇಕಿದೆ. ಧನು ಯಲಗಚ್, ಪಬ್ಲಿಕ್ ಟಿವಿ, ಬೆಂಗಳೂರು.